ಕೆಆರ್ ಮಾರ್ಕೆಟ್ನಲ್ಲಿ ರೈತರ ಮೇಲೆ ದೌರ್ಜನ್ಯ ಖಂಡಿಸಿ ಹೋರಾಟ ಮಾಡಲಾಗಿದೆ. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಹೋರಾಟ ಮಾಡಿರೋದು ಪಾರ್ಕಿಂಗ್ನಿಂದ ವ್ಯಾಪಾರ ಮಾಡೋದಕ್ಕೆ ಅವಕಾಶ ನೀಡ್ತಿಲ್ಲ ಅಂತೇಳಿ ಕಿಡಿಕಾರಿದ್ದಾರೆ. ಪ್ರತಿಭಟನೆ ಹಿನ್ನೆಲೆ ಪೊಲೀಸರಿಂದ ಬಿಗಿ ಪೊಲೀಸ್ ಬಂದೋಬಸ್ತನ್ನು ವಹಿಸಲಾಗಿದೆ. ಜಿಬಿಎ ಕೇಂದ್ರ ಕಚೇರಿಗೆ ಮನವಿ ಸಲ್ಲಿಸೋದಕ್ಕೆ ವ್ಯಾಪಾರಿಗಳು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಪ್ರತಿಭಟನೆಗೆ ಅನುಮತಿ ಇಲ್ಲ ಅಂತ ಪೊಲೀಸ್ ಇಲಾಖೆ ಸ್ಪಷ್ಟನೆ ಕೊಟ್ಟಿದೆ. ಹಂಗಿದ್ರೂ ಕೂಡ ಪ್ರತಿಭಟನೆ ಮಾಡಿದ್ದಾರೆ. ಅನುಮತಿ ಇಲ್ಲದೆ ಗುಂಪುಗೂಡಿದ್ರೆ ವಶಕ್ಕೆ ಪಡೆಯುವಂತ ಸಾಧ್ಯತೆ ಕೂಡ ಇದೆ. ಸದ್ಯ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ನಡೆದಿರುವಂತ ಹೋರಾಟ ಇದು. ರೈತರ ಮೇಲಿನ ದೌರ್ಜನ್ಯ ಅಥವಾ ಅವ್ರ ಮೇಲೆ ನಡೀತಾ ಇರುವಂತ ಅವ್ರಿಗೆ ಆಗ್ತಾ ಇರುವಂತ ಸಮಸ್ಯೆಗಳನ್ನ ಖಂಡಿಸಿ ಈ ರೀತಿಯಾಗಿ ಹೋರಾಟ ಮಾಡಿದ್ದಾರೆ. ಬಟ್ ಇದಕ್ಕೆ ಪರ್ಮಿಷನ್ ಇಲ್ಲ, ಹಾಗಾಗಿ ಪೊಲೀಸರು ವಶಕ್ಕೆ ಪಡೆಯುವಂತ ಸಾಧ್ಯತೆ ಕೂಡ ಇದೆ. ನೀವು ಜಾಸ್ತಿ ಟೆಂಡರ್ ತಗೊಂಡಿದ್ದ ಕಾರಣಕ್ಕೆ ನೀವು ತಿರುಮಲಿಸಿ ದೊಡ್ಡ ಬ್ಯಾರಿಕೇಡ್ಗಳಿಗೆ ಜನ ಹೋರಾಟಗಾರರ ರೂಪದಲ್ಲಿ ಮಾಡುವಂತ ಕ್ರಮ ಏನಿತ್ತು? ಏನು ಪಾರ್ಕಿಂಗ್ ನಿಮ್ಗೆ ಏನಿರೋದು ಒಳಗಡೆ ಬೆಳಿಗ್ಗೆ ರಾತ್ರಿ ಒಂದು 50 ಮೀಟರ್ ಜಾಗಕ್ಕೋಸ್ಕರ ಕೆಆರ್ ಮಾರ್ಕೆಟ್ನಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಇರುವಂತ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಕೆಆರ್ ಮಾರ್ಕೆಟ್ನಲ್ಲಿ ರೈತರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅಂತ ಅದನ್ನ ಖಂಡಿಸಿ ರೈತರು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ನಡೆದಿರುವಂತ ಹೋರಾಟ ಇದು. ಆದರೆ ಪೊಲೀಸ್ ಇಲಾಖೆ ಇದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ, ಗುಂಪುಗೂಡೋ ಹಾಗಿಲ್ಲ ಅಂತ ಈಗಾಗಲೇ ವಾರ್ನ್ ಮಾಡಿದ್ದಾರೆ. ಹೀಗಾಗಿ ಪ್ರತಿಭಟನೆಯ ಸಂದರ್ಭದಲ್ಲಿ ಯಾರನ್ನಾದ್ರೂ ವಶಕ್ಕೆ ಪಡ್ಕೊಳ್ಬಹುದು, ಆ ಸಾಧ್ಯತೆಗಳು ಕೂಡ ಇವೆ. ಬಟ್ ರೈತರಿಗೆ ಆಗ್ತಾ ಇರುವಂತ ದೌರ್ಜನ್ಯವನ್ನ ಖಂಡಿಸಿ ಅವ್ರು ಮಾಡ್ತಿರುವಂತ ಪ್ರತಿಭಟನೆ ಏನಿದೆ, ಅವ್ರು ಕೇಳ್ತಾ ಇರುವಂತ ಬೇಡಿಕೆಗಳೇನಿದೆ, ಅದನ್ನ ಆದಷ್ಟು ಬೇಗ ಸರ್ಕಾರ ಈಡೇರಿಸಬೇಕಿದೆ. ಇಲ್ಲಿ ಪಾರ್ಕ್ನಿಂದಾಗಿ ನಮ್ಮ ವ್ಯಾಪಾರಕ್ಕೆ ತೊಂದರೆ ಆಗ್ತಾ ಇದೆ ಅನ್ನೋದು ಅವರ ಒಂದು ಅಳಲು. ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಪೂರಕವಾಗಿ ಸ್ಪಂದಿಸಬೇಕಿದೆ.